ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಈಸಿಯಾಗಿ ತೋರಣ ಮಾಡೋದು ಕಲಿಯೋಣ. ಫಸ್ಟ್ ನಾವು ನಮ್ಮ ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ಅಳತೆದು ಚೈನ್ಗಳನ್ನ ಹಾಕ್ಕೊಳ್ಳೋಣ. ಈ ಥರ ಎಷ್ಟು ನಿಮಗೆ ಉದ್ದ ಬೇಕೋ ಅಷ್ಟು ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಚೈನ್ಗಳನ್ನ ಹಾಕ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಯಾವ ಥರ ಚೈನ್ ಹಾಕೋದು ಅದೆಲ್ಲನೂ ನೀವು ನೋಡ್ಬೋದು. ಸೊ 3 ಚೈನ್ನ ನಾವು ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಒಂದು ಡಬಲ್ ಕ್ರೋಶ ಹಾಕೋಣ. ಮತ್ತು ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟು ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟು ಡಬಲ್ ಕ್ರೋಶ. ಈ ಥರ ನಾವು ಪೂರ್ತಿಯಾಗಿ ಈ ಚೈನ್ಗಳನ್ನ ಡಬಲ್ ಕ್ರೋಶ ಹಾಕ್ಕೊಂಡು ಮುಗಿಸ್ಕೊಳ್ಳೋಣ. ಪೂರ್ತಿಯಾಗಿ ಡಬಲ್ ಕ್ರೋಶನೇ ಹಾಕೋಬೇಕು. ಎಲ್ಲೂ ಸಿಂಗಲ್ ಕ್ರೋಶ ಅಥವಾ ಚೈನ್ ಸ್ಕಿಪ್ ಮಾಡೋದು ಏನು ಬರಲ್ಲ. ಪ್ರತಿಯೊಂದರಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಪೂರ್ತಿಯಾಗಿ ಮುಗಿಸ್ಕೊಳ್ಳಿ. ಒಂದು ಡಬಲ್ ಕ್ರೋಶ ನೋಡಿ, ಪೂರ್ತಿಯಾಗಿ ಹಾಕ್ಕೊಳ್ಳಿ. ಈ ಥರ ನೋಡಿ, ನಾನಿಲ್ಲಿ ಮುಗಿಸ್ಕೊಳಕ್ಕೆ ಬಂದಿದ್ದೀನಿ. ಸೊ ಟರ್ನ್ ಮಾಡಿ ಇಲ್ಲಿ ಈ ಥರ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 4 ಸ್ಕಿಪ್ ಮಾಡಿ ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದೇ ಪ್ಲೇಸಲ್ಲಿ 4 ನೋಡಿ. ಈ ಥರ ಫಸ್ಟು 3 ಚೈನು 4 ಪ್ಲೇಸ್ ಬಿಟ್ಟು ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, ಮತ್ತು 4 ಸ್ಕಿಪ್ ಮಾಡಿ 4 ಡಬಲ್ ಕ್ರೋಶ, 2 3 4 ನೋಡಿ. ಈ ಥರ. ಸೊ ಮತ್ತೆ 4 ಬಿಡಿ, ಸೇಮ್ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ನೋಡಿ. ಈ ಥರ ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಇಲ್ಲಿವರೆಗೂ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಫಿನಿಶಿಂಗಿಗೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ಯಾವ ಥರ ಮಾಡಬೇಕು ಅಂತ ನೋಡಿ. ಈ ಥರ 4 ಬಿಟ್ಟು 1 ಅಥವಾ 2 ಉಳಿದ್ರೆ ಇಲ್ಲಿ 4 ಹಾಕ್ಕೊಂಡು 4 ಡಬಲ್ ಕ್ರೋಶ ಹಾಕ್ಕೊಂಡು ಒಂದೇನಾದರೂ ಉಳಿದ್ರೆ ಅಥವಾ 2 ಉಳಿದ್ರೆ ಅಥವಾ 3 ಆ ಥರ ಏನಾರು ಗ್ಯಾಪ್ದಲ್ಲಿ ಉಳಿದ್ರೆ ಇಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಾಂದರೆ ಏನು ಪರವಾಗಿಲ್ಲ, ಅಷ್ಟೇ ಬಿಟ್ಟರು ಓಕೆ. ಇದು ಕಟ್ ಮಾಡಿಕೊಂಡು ನಾವು ಬೇರೆ ಕಲರ್ ದಾರನ ಜಾಯಿನ್ ಮಾಡ್ಕೊಳ್ಳೋಣ. ಈ ತೋರಣಕ್ಕೆ ನೀವು 6 ಕಲರ್ನ ಯೂಸ್ ಮಾಡ್ಬೋದು. ಆಮೇಲೆ ಡಾರ್ಕ್ ಕಲರಿಂದ ಲೈಟ್ ಕಲರ್ ಥರ ಹಾಕ್ತಾ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಯಾವ ಕಲರ್ ಆದರೂ ಹಾಕೋಬೋದು, ಆದರೆ ಫಸ್ಟು ಡಾರ್ಕ್ ಕಲರಿಂದ ಲೈಟ್ ಕಲರ್ಸ್ನ ಹಾಕ್ತಾ ಹೋಗಬೇಕು. ಇಲ್ಲಿ ನಾವು ಜಾಯಿನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಫಸ್ಟು ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶ, 3 4. ಸೊ ಇಲ್ಲಿ ನೋಡಿ, 4 ಹಾಕ್ಕೊಂಡಿದ್ದೀನಿ. ಈ ಗ್ಯಾಪ್ಗಳಲ್ಲಿ 4 ಹಾಕ್ಕೊಂಡು ಈ ಲೈನ್ನ ಫಿನಿಷ್ ಮಾಡ್ಕೊಳ್ಳೋಣ. ಅದನ್ನು 2 ಲೈನ್ ಎಲ್ಲ ಕಲರ್ಸ್ನು ಹಾಕ್ಕೊಂಡು ಈ ಥರ ಪಟ್ಟಿನ ರೆಡಿ ಮಾಡ್ಕೊಳ್ಳಿ. ಇದು ನಮ್ಮ ತೋರಣ ಪಟ್ಟಿ ಈ ಥರ ರೆಡಿ ಆಗುತ್ತೆ.
ನೋಡಿ ಇಲ್ಲಿ ಡಾರ್ಕ್ ಕಲರಿಂದ ಲೈಟ್ ಕಲರ್ವರೆಗೂ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಫಿನಿಷ್ ಮಾಡಿದ್ಮೇಲೆ ಯಾವ ಥರ ಹಾಕ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ. ಸೊ ಈ ಥರ ಪೂರ್ತಿ ಎಲ್ಲ ಕಲರ್ಸ್ನೂ ಹಾಕ್ಕೊಳ್ಳಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ಥರ ಹೊಸ ಹೊಸ ತೋರಣಗಳನ್ನ, ಹ್ಯಾಂಡ್ಮೇಡ್ ಐಟಮ್ಸ್ನ ನಾನು ತೋರಿಸ್ತಾ ಇರ್ತೀನಿ. ನೋಡಿ ನಮ್ಮ ಸುಂದರವಾದ ತೋರಣ ಪಟ್ಟಿ ರೆಡಿ ಆಯಿತು. ಸೊ ಇಲ್ಲಿ ದಾರನ ಕಟ್ ಮಾಡಿಕೊಂಡು ಹೈಡ್ ಮಾಡಿಬಿಡೋಣ. ದಾರನೆಲ್ಲ ಸರಿಯಾಗಿದ್ರ ಒಳಗಡೆ ಹಾಕ್ಕೊಂಡು ಸೇರಿಸಿ, ಎಕ್ಸ್ಟ್ರಾ ಇರೋದನ್ನು ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಸೇರಿಸಿ ನಾವು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೊ ಇವಾಗ ಫಸ್ಟ್ ಯಾವ ಕಲರ್ ಹಾಕ್ಕೊಂಡಿದ್ದೀವೋ ಆ ಕಲರಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಕೆಳಗಡೆ ಆಯಿತು. ಸೊ ಈ ಗ್ರೀನ್ ಹಾಕಿದ್ದೀನಲ್ಲ, ಇಲ್ಲಿ ನಾನು ಗ್ರೀನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಸ್ಟೆಪ್ನ ನಾನು ಸ್ಕಿಪ್ ಮಾಡಿ ಇಲ್ಲಿಂದ ಹಾಕ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದನ್ನು ಅಷ್ಟೇ ಫಸ್ಟು ಚೈನ್ಗಳನ್ನೇ ಹಾಕ್ತಾ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋಣ. ಸೊ ಇದನ್ನು ಟೈಟಾಗಿ ಮಾಡಿಕೊಂಡು ನೋಡಿ ಇಲ್ಲಿ 2 ಸ್ಕಿಪ್ ಮಾಡಿದ್ದೀನಿ, ಇಲ್ಲಿಂದ ಹಾಕ್ಕೊಳ್ಳೋಣ. ಚೈನ್ಗಳನ್ನೇ ಹಾಕ್ಕೊಂಡು ಹೋಗಬೇಕು. ಫಸ್ಟು ನಾನಿಲ್ಲಿ 25 ಚೈನ್ಗಳನ್ನ ಹಾಕೋತೀನಿ. ಕೌಂಟ್ ಮಾಡಿಕೊಂಡು ನೀವು 25 ಚೈನ್ಗಳನ್ನ ಹಾಕ್ಕೊಳ್ಳಿ. ಸೊ ನೋಡಿ ಇಲ್ಲಿ 25 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಸ್ಕಿಪ್ ಮಾಡಿ 1 2 3 4 ಈ ಪ್ಲೇಸಲ್ಲಿ ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡ್ರೆ ಈ ಥರ ಇದಾಗುತ್ತೆ ನೋಡಿ ಇಲ್ಲಿ. ಸೊ ಈ ಥರ ಬರುತ್ತೆ. ಸೊ ಕಂಪ್ಲೀಟ್ ಎಲ್ಲ ಕಡೆನೂ ಇದೇ ಥರ ಚೈನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ಇಲ್ಲಿ 25 ಚೈನ್ಗಳು. ನನ್ನ ತೋರಣಕ್ಕೆ ಲಾಸ್ಟಲ್ಲಿ 2, ಫಸ್ಟಲ್ಲಿ 2 ಸ್ಕಿಪ್ ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಅದು ಕರೆಕ್ಟಾಗಿ ಬರಲ್ಲ. ಒಂದು ಕಡೆ 1 ಒಂದು ಕಡೆ 2 ಆ ಥರ ಉಳಿದ್ರೂ ಏನೂ ಪರವಾಗಿಲ್ಲ. ಅದೇನು ಈವನಾಗೆ ಕಾಣಿಸುತ್ತೆ, ಏನೂ ಪರವಾಗಿಲ್ಲ. ಸೊ ಇಲ್ಲಿ 4 ಸ್ಕಿಪ್ ಮಾಡಿ ಈ ಪ್ಲೇಸಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಾಣಿಸುತ್ತೆ. ಇದೇ ಥರ ಇಲ್ಲಿವರೆಗೂ ನೀವು ಹಾಕ್ಕೊಳ್ಳಿ. 4 ಸ್ಕಿಪ್ ಮಾಡಿ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಸೊ ನೋಡಿ ನಂದು ಈ ಕಡೆನೂ 2 ಉಳೀತು. ಈ ಥರ ಪೂರ್ತಿಯಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟು ಟರ್ನ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಚೈನ್ನಲ್ಲೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಸಿಂಗಲ್ ಕ್ರೋಶನೇ ಹಾಕಬೇಕು, ಅಂದ್ರೇ ಇದು ತೋರಣ ಚೆನ್ನಾಗಿರುತ್ತೆ. ನಾವು 13ನೇ ಚೈನ್ವರೆಗೂ ಪ್ರತಿಯೊಂದು ಚೈನ್ನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ.
ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸೆಂಟರಿಗೆ ಬಂತು. ಸೆಂಟರ್ಗೆ ನಮ್ಮದು 13 ಆಗುತ್ತೆ, 25 ಹಾಕಿದ್ದೀವಲ್ವ. ಸೊ ಸೆಂಟರು 13 ಆಗುತ್ತೆ. ಸೊ ಇಲ್ಲಿ ನಾವು ಒಂದೇ ಪ್ಲೇಸಲ್ಲಿ 4 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 1 2 3 4. ಸೊ ಇಲ್ಲಿ ನೋಡಿ, ಈ ಥರ ಒಂದೇ ಪ್ಲೇಸಲ್ಲಿ 4 ಹಾಕ್ಕೋಬೇಕು. ಮತ್ತು ಆಮೇಲೆ ಕಂಟಿನ್ಯೂ ಒಂದೊಂದು ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಇಲ್ಲೇನು ನೀವು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ, ಎಂಡ್ವರೆಗೂ ನೀವು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಪ್ರತಿಯೊಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಇದು ತುಂಬ ಸುಲಭವಾಗಿರೋ ತೋರಣ, ಯಾರು ಬೇಕಾದರೂ ಹಾಕ್ಬೋದು. ನಿಮ್ಗೆ ಏನಾದರೂ ಕಷ್ಟ ಅನ್ನಿಸ್ತಾ ಇದೆ ಅಂದರೆ, ಏನಾದರೂ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಈ ಪ್ಲೇಸಿಗೆ ಬರೋವರೆಗೂ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗೋದು. ಇಲ್ಲಿ ನೋಡಿ, ಈ ಥರ ಈ ತೋರಣದ ಶೇಪ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಕಾರ್ನರ್ ಥರ ಸಿಗುತ್ತೆ. ಅಲ್ಲಿ 4 ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ಕಾರ್ನರ್ ಥರ ಬರುತ್ತೆ. ಈ ಕಲರ್ಸ್ನೆಲ್ಲನೂ ಅದೇ ಥರ ಹಾಕ್ಕೊಂಡು ನಾವು ಮುಗಿಸ್ಕೋಬೇಕು. ಸೊ ಇಲ್ಲಿವರೆಗೂ ನಾನು ಹಾಕ್ಕೊಂಡಿದ್ದೀನಿ, ಲಾಸ್ಟ್ವರೆಗೂ ಅದೇ ಥರ ಹಾಕ್ಕೊಂಬಂದಿದ್ದೀನಿ. ಪ್ರತಿಯೊಂದರಲ್ಲೂ 13ನೇ ಚೈನ್ಗೆ 4 ಹಾಕಿದ್ದೀನಿ. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಯಾವ ಥರ ಹಾಕೋದು, ನೆಕ್ಸ್ಟ್ ಲೈನ್ನ ಅಂತ ಹೇಳ್ತೀನಿ. ಒಂದೊಂದು ಕಲರ್ನ 2 ಲೈನು ಹಾಕಬೇಕು. ನೆಕ್ಸ್ಟ್ ಲೈನಲ್ಲೂ ಅಷ್ಟೇ, ನಾವು ಸಿಂಗಲ್ ಕ್ರೋಶ ಹಾಕೋತೀವಿ. ಫಸ್ಟು ಒಂದೊಂದು ಸಿಂಗಲ್ ಕ್ರೋಶದಲ್ಲಿ ಒಂದೊಂದು ಇಲ್ಲಿವರೆಗೂ ಹಾಕ್ಕೊಳ್ಳಿ. ಇಲ್ಲೇನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಕಾರ್ನರ್ ಬಂದಿದೆಯಲ್ಲ ನಮ್ಮದು, 4 ಹಾಕಿ ಅಲ್ಲಿವರೆಗೂ ನೀವು ಒಂದೊಂದರಲ್ಲಿ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿವರೆಗೂ ಹಾಕ್ಕೊಂಡು ಇಲ್ಲಿ ನಾವು ಮತ್ತೆ ಸೆಂಟ್ರಿಗೆ ಬಂದಿದ್ದೀವಿ. ಇಲ್ಲಿ ನಾವು 4 ಹಾಕಿದ್ದೀವಲ್ಲ, ಆ ಪ್ಲೇಸಲ್ಲಿ 2 ಈ ಕಡೆ ಸ್ಕಿಪ್ ಮಾಡಿ, 2 ಈ ಕಡೆ ಸ್ಕಿಪ್ಪೇನು ಮಾಡೋದು ಬೇಡ. ಅಂದರೆ ಒಂದೊಂದರಲ್ಲಿ ಹಾಕಿ 2 ಈ ಕಡೆ 2 ಈ ಕಡೆ ಉಳಿಸ್ಕೊಂಡು ಸೆಂಟ್ರಲ್ಲಿ 4 ಹಾಕ್ಕೋಬೇಕು. ಮತ್ತೆ ಈ ಸೆಂಟ್ರಲ್ಲಿ 4, 2 3 4 ಈ ಥರ ಬರುತ್ತೆ. ಮತ್ತು ಇಲ್ಲಿವರೆಗೂ ಒಂದೊಂದರಲ್ಲಿ ಒಂದೊಂದು ಹಾಕ್ಕೊಳ್ಳಿ. ಸೊ ಇಲ್ಲಿವರೆಗೆ ಬಂದಿದ್ದೀನಿ ನಾನೀಗ. ನೋಡಿ, ಈ ಥರ ಬರುತ್ತೆ. ಎಲ್ಲ ಕಲರ್ನೂ 2 ಹಾಕ್ಕೊಳ್ಳಿ. ಇಲ್ಲಿ ಯಾವ ಥರ ಹಾಕಬೇಕು ಅಂದರೆ, ಇಲ್ಲಿ ನೋಡಿ, ಈ ಸೆಂಟ್ರಲ್ಲಿ ಈ ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ನಾವು ಹಾಕ್ಕೋಬೇಕು. ಇಲ್ಲಿ ಮಾತ್ರ ಇದೇ ಥರ ಪೂರ್ತಿಯಾಗಿ ಹಾಕ್ಕೋಬೇಕು. ಈ ಸೆಂಟ್ರಲ್ಲಿ ಮಾತ್ರ ಒಂದು ಸ್ಕಿಪ್ ಮಾಡೋದು. ಈ ಕಾರ್ನರಲ್ಲಿ 4 ಹಾಕ್ಕೋಬೇಕು. ಅಷ್ಟು ಬಿಟ್ಟರೆ ಈ ತೋರಣದಲ್ಲಿ
ಯಾವುದೇ ರೀತಿ ಕೌಂಟ್ ಮಾಡೋದು ಏನು ಅವಶ್ಯಕತೆ ಇರಲ್ಲ. ಇಷ್ಟೇ, ಇದೇ ಥರ ಹಾಕ್ಕೋಬೇಕು. ಇಲ್ಲಿ ನಾವು ಮತ್ತೆ 4 ಹಾಕ್ಕೊಳ್ಳೋಣ ಒಂದೇ ಪ್ಲೇಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಿಗೆ ಬರುತ್ತೆ. ಇಲ್ಲಿ 4, 1 2 3 4 ಮತ್ತು ಉಳಿದಿರೋದೆಲ್ಲ ಒಂದೊಂದರಲ್ಲಿ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗೋದು. ತುಂಬ ಸುಲಭವಾಗಿದೆ, ಯಾರು ಬೇಕಾದರೂ ಹಾಕ್ಬೋದು. ಫಸ್ಟ್ ಟೈಮ್ ಹಾಕ್ತಾ ಇರೋರಿಗೂ ಕಲಿತಾ ಇರೋರು ಹಾಕ್ಬೋದು. ತುಂಬ ಸುಲಭವಾಗಿದೆ, ಹಾಕಿ ಟ್ರೈ ಮಾಡಿ. ಸೊ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ, ಕೌಂಟ್ ಮಾಡೋದು ಅದೆಲ್ಲ ಯಾವುದೇ ರೀತಿ ಕೌಂಟಿಂಗ್ ಏನೂ ಇರಲ್ಲ. ಸೊ ಇದೇ ರೀತಿ ಎಲ್ಲ ಕಲರ್ಸ್ನೂ 2 ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಒಂದು ಸ್ಕಿಪ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಸರಿ ಈ ಸೆಂಟ್ರಲ್ಲಿ ಇದೆಯಲ್ಲ, ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ಹಾಕ್ಕೊಳ್ಳಿ. ಪ್ರತಿಯೊಂದು ಕಲರ್ ಹಾಕಿದಾಗೂ ಇಲ್ಲಿ ಒಂದು ಸ್ಕಿಪ್ ಮಾಡಿ ಹಾಕ್ತಾ ಹೋಗಬೇಕು. ಈ ಕಾರ್ನರ್ ಪ್ಲೇಸಲ್ಲಿ 4 ಹಾಕ್ತಾ ಹೋಗಬೇಕು. ಬಾಕಿ ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ಒಂದೇ ಪ್ಲೇಸಲ್ಲಿ 4 ಮತ್ತು 2 3 4 ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಕಲರ್ನೂ ಇದೇ ಥರ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ಲೈನ್ನ ನಿಮಗೆ ಇಲ್ಲಿ ಜಾಯಿನ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಈ ಕಲರ್ ಆದಮೇಲೆ ಈ ಕಲರ್ ಯಾವ ಕಲರ್ ಹಾಕಿದ್ದೀವೋ ಆ ಕಲರ್ನ ಮತ್ತೆ ನಾವು ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೆಕ್ಸ್ಟ್ ಯಾವ ಕಲರ್ ಅದರಲ್ಲಿದೆಯೋ ಆ ಕಲರ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಈ ಥರ ಜಾಯಿನ್ ಮಾಡಿಕೊಂಡು ಫಸ್ಟ್ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಸೇಮ್ ಅದೇ ಥರ ಹಾಕಬೇಕು, ಏನು ಚೇಂಜಸ್ ಇಲ್ಲ. ನಿಮಗೆ ಕಲರ್ ಜಾಯಿನ್ ಮಾಡೋದು ಯಾವ ಥರ ಅಂತ ಗೊತ್ತಾಗಲಿ ಅಂತ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಲರ್ನೂ ಇದೇ ಥರ ಜಾಯಿನ್ ಮಾಡ್ಕೊಳ್ಳಿ. ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಸೊ ಈ ಸೆಂಟ್ರ್ ಪ್ಲೇಸಲ್ಲಿ 4 ಹಾಕ್ಕೊಳ್ಳೋದು. ನೋಡಿ ಈ ಥರ ಬರುತ್ತೆ. ಈ ಸೆಂಟ್ರ್ ಪ್ಲೇಸಲ್ಲಿ 4 ಹಾಕ್ಕೊಳ್ಳಿ. ತುಂಬ ಸುಂದರವಾದ ತೋರಣ, ತುಂಬ ಸುಲಭವಾಗಿ ತಯಾರಿಸೋ ತೋರಣ. ಯಾರು ಬೇಕಾದರೂ ಹಾಕ್ಬೋದು. ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಥರ ಪ್ರತಿಯೊಂದರಲ್ಲೂ ಒಂದೊಂದು
ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಯಾಕೆ ಸಂಡೆ ಮಂಡೆ ತೋರಣ ಅಂತಾರೆ ಅಂದರೆ, ಇದಕ್ಕೆ ಬ್ಯಾಕು ಫ್ರಂಟು ಅಂತ ಏನಿರಲ್ಲ. ಈ ಕಡೆನೂ ನಾವು ಹಾಕ್ಬೋದು, ಈ ಕಡೆನೂ ನಾವು ಹಾಕ್ಬೋದು. ಸೊ ಅದಕ್ಕೆ ಇದನ್ನು ಸಂಡೆ ಮಂಡೆ ತೋರಣ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬಂದವಾಗ ಮಾತ್ರ ಒಂದು ಸ್ಕಿಪ್ ಮಾಡೋದು ಅಷ್ಟೇ. ಸೊ ಇಲ್ಲಿ ಸೆಂಟ್ರಲ್ಲಿ ನಾವು ಬಂದಿದ್ದೀವಿ. ಈಗ ಇಲ್ಲಿ ನೋಡ್ಕೊಳ್ಳಿ, ಈ ಸೆಂಟ್ರಲ್ಲಿ ಬಂದವಾಗ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಹಾಕ್ಕೊಳ್ಳಿ. ಸೊ ಇಲ್ಲಿ 4 ಸಿಂಗಲ್ ಕ್ರೋಶಗಳು, ಒಂದೇ ಪ್ಲೇಸಲ್ಲಿ 4 ಸಿಂಗಲ್ ಕ್ರೋಶಗಳು. 1 2 3 4 ಒಂದು ಪ್ಲೇಸಲ್ಲಿ ಆಯಿತು. ಸೊ ನೆಕ್ಸ್ಟು ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಸುಂದರವಾಗಿ ಕಾಣಿಸುತ್ತೆ. ಈ ಎಲ್ಲ ಕಲರ್ಸ್ನು ಇಲ್ಲಿ 2 ಲೈನು ಹಾಕ್ಕೊಳ್ಳಿ. ಸೊ ಇವಾಗ ಅದಕ್ಕೆ ನಾನು ಪಾಂಪಮ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವನ್ನ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಸೊ ನಿಮ್ಗೆ ಪಾಂಪಮ್ ಮಾಡೋದು ಯಾವ ಥರ ನಮ್ಗೆ ಗೊತ್ತಿಲ್ಲ ಅಂದರೆ, ನಾನು ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಪಾಂಪಮ್ ಅಂತ, ನಾನು ನಿಮಗೆ ಹಾಕ್ಕೊಡ್ತೀನಿ, ವಿಡಿಯೋ ಮಾಡ್ತೀನಿ. ಸೊ ನೀವು ಗೊತ್ತು ಅನ್ನೋರು ಈ ಥರ ಪಾಂಪಮ್ ಮಾಡಿಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಸೆಂಟರ್ ಪ್ಲೇಸಲ್ಲಿ ಸೊ ಈ ಥರ ಇಲ್ಲಿ ಸೆಂಟ್ರಲ್ಲಿ ಹಾಕ್ಕೊಳ್ಳೋಣ ಪಾಂಪಮ್ಗಳನ್ನ. ನಂದು 11 ಆಗಿದೆ. ಸೊ ನಾನು 11 ಮೇಲೆ 11 ಕೆಳಗಡೆ ಅಂತ ಪಾಂಪಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡಿಕೊಂಡು ಪ್ರತಿಯೊಂದು ಪ್ಲೇಸಲ್ಲೂ ಜಾಯಿನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಈ ತೋರಣ ಫುಲ್ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಪ್ರತಿಯೊಂದು ಪ್ಲೇಸ್ಗೆ ಒಂದೊಂದು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮೇಲ್ಗಡೆನೂ ಒಂದೊಂದು ತೋರಣಗಳನ್ನ ಹಾಕ್ಕೊಳ್ಳಿ, ಪಾಂಪಮ್ಗಳನ್ನ ಹಾಕ್ಕೊಳ್ಳಿ. ಸೊ ರೆಡಿ ಆದಮೇಲೆ ಈ ಥರ ಈ ತೋರಣ ಕಾಣಿಸುತ್ತೆ ನೋಡಿ. ನಾನು ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ ಪಾಂಪಮ್ನ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಹೊಸ ಹೊಸ ತೋರಣಗಳನ್ನ, ತುಂಬ ಸುಲಭವಾಗಿರೋ ತೋರಣಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.